ಕೊಟ್ಟಿದ್ದೀರಿ. ಈಗ ಫ್ರಾನ್ಸ್ ದೇಶದ ನ್ಯೂಯಾರ್ಕ್ ನಗರದಲ್ಲಿರುವಂತಹ ಆ ಪುಣ್ಯ ಗುಡಿ ಮಾತೃವರ ಮುಖ್ಯನಾಟ್ಯ ಗುಡಿಯನ್ನೇ ಓದುವಂತ ಈ ಸುಂದರವಾದ ಗುಡಿಯ ಉದ್ಘಾಟನೆ ಮತ್ತು ಆಶೀರ್ವಚನ ಕಾರ್ಯವನ್ನ ಪರಮ ಪೂಜ್ಯ ಧರ್ಮದೀಕ್ಷರು ನೆರವೇರಿಸಿಕೊಳ್ಳಲಿರುವರು. ಈಗ ನಮ್ಮೆಲ್ಲರೂ ಭಕ್ತಿಯಿಂದ ಈ ವಿಧಿಯಲ್ಲಿ ಭಾಗವಹಿಸುವ. ಅವರಲ್ಲಿ ಜನಿಸಿದ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಪೂಜ್ಯ ಕನ್ಯಾಮರಿಯಮ್ಮನವರು ಫ್ರಾನ್ಸ್ ದೇಶದ ಲೂರ್ದ್ ನಗರದಲ್ಲಿ 1858ನೇ ಇಸವಿಯ ಫೆಬ್ರವರಿ ತಿಂಗಳ 11ನೆಯ ತಾರೀಕಿನಂದು ಮುಸ್ತಬಿಯಲ್ ಎಂಬ ಗವಿಯಲ್ಲಿ ಬರ್ನಡೆಟ್ ಎಂಬ ಬಾಲಕಿಗೆ ದರ್ಶನವಿತ್ತರು. ತದನಂತರ 18 ಬಾರಿ ಆ ಗವಿಯ ಬಳಿಗೆ ಬರಲು ಆದೇಶವಿತ್ತರು. ಪ್ರಾರ್ಥನೆ ಮತ್ತು ಮನಪರಿವರ್ತನೆಯ ಸಂದೇಶವನ್ನು ನೀಡುತ್ತಾ ಆ ಸ್ಥಳದಲ್ಲಿ ದೇವಾಲಯವೊಂದನ್ನು ನಿರ್ಮಿಸಬೇಕೆಂತಲೂ ಭಕ್ತಾದಿಗಳು ಅಲ್ಲಿಗೆ ಮೆರವಣಿಗೆಯಲ್ಲಿ ಬರಬೇಕೆಂತಲೂ ಹೇಳಿಕೊಂಡರು. ಗವಿಯಲ್ಲಿ ನೀರಿನ ಬುಗ್ಗೆಯೊಂದು ಅತಿಶಯವಾಗಿ ಉದಯಿಸುವಂತೆ ಮಾಡಿ ಅದರ ನೀರನ್ನು ಕುಡಿಯಲು ತನ್ನ ಮುಖವನ್ನು ತೊಳೆದುಕೊಳ್ಳಲು ಬರ್ನಡೆಟ್ಟಳಿಗೆ ಆದೇಶಿಸಿದರು. ಅಂದು ಪ್ರಾರಂಭವಾದ ಆ ನೀರಿನ ಬುಗ್ಗೆ ಇಂದಿಗೂ ಬತ್ತದೆ ಹರಿಯುತ್ತಿದೆ. ಅಸಂಖ್ಯಾತ ಭಕ್ತಾದಿಗಳು ಈ ಗವಿಯನ್ನು ಸಂಧಿಸಿ ಮನಪರಿವರ್ತನೆಯನ್ನು ಹೊಂದುತ್ತಾರೆ. ವಿವಿಧ ಕಾಯಿಲೆಗಳಿಂದ ನರಳುವ ಅಸ್ವಸ್ಥರು ಮಾತೆಯ ದಿವ್ಯ ಸ್ಪರ್ಶದಿಂದ ಗುಣ ಹೊಂದುತ್ತಾರೆ. ತಾವು ಯಾರೆಂದು ಕೇಳಿದ ಬರ್ನಡೆಟ್ಟಳ ಪ್ರಶ್ನೆಗೆ ನಾನೇ ಅಮರೋದ್ಭವಿ ಎಂದು ಉತ್ತರಿಸಿದರು.